ಏನು ಮುಟ್ಟ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸಾಮಾನ್ಯವಾಗಿ ಇದು ಒಂದು ರ್ಯಾಂಡಮ್ ಲಾಗ್ ಆಗಿರುತ್ತೆ. ಹಾಗೆಯೇ ಕೆಲವೊಂದು ಟಿಪ್ಸ್ ನನಗೆ ಗೊತ್ತಿರೋದನ್ನು ಕೂಡ ಶೇರ್ ಮಾಡ್ತೀನಿ. ರಾಘವೇಂದ್ರ ಸ್ವಾಮಿಗಳದ್ದು ವರ್ಧಂತಿ ಉತ್ಸವ ಇರೋದ್ರಿಂದ ಒಂದು ವಾರ ಮಂತ್ರಾಲಯದಲ್ಲೆಲ್ಲ ವಿಶೇಷವಾಗಿ ಪೂಜೆಗಳೆಲ್ಲ ನಡೆಯುತ್ತೆ ರಾಘವೇಂದ್ರ ಮಠಗಳಲ್ಲಿ. ಸೊ ನಾನು ಕೂಡ ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆ ಮಾಡಿದ್ದೀನಿ. ದೇವರಿಂದ ಹೂ ಬಿತ್ತು. ಕೆಲವರೆಲ್ಲ ಹೂ ಬೀಳೋದು ಸುಳ್ಳು ಹಾಗೆ ಹೀಗೆ ಅಂತಾರೆ. ನನಗೆ ಕೆಲವೊಂದು ಸಲ ಬಿದ್ದಿದೆ ನೋಡಿ. ಇಲ್ಲಿ ತುಳಸಿ, ಈ ಕಡೆ ಮಲ್ಲಿಗೆ ಹೂವು ಮತ್ತು ಸಾವಂತಿಗೆ ಹೂ ಬಿತ್ತು. ಎಡಭಾಗನೋ ಬಲಭಾಗನೋ ಅದೆಲ್ಲ ನಾನು ನಂಬಕ್ಕೆ ಹೋಗಲ್ಲ, ಮತ್ತು ಕೇಳಲೂ ಇಲ್ಲ ನಾನು ಹೂನ. ಸೊ ನಾನು ಆರತಿ ಮಾಡೋದಕ್ಕಿಂತ ಮುಂಚೆನೇ ದೇವರಿಂದ ಹೂ ಬಿತ್ತು. ಸೊ ಈ ಥರ ಹೂ ಬಿದ್ದಾಗ ಒಂದು ಅನಿಸುತ್ತೆ, ಯಾರಿಲ್ಲ ಜೊತೆಯಲ್ಲಿ ಅಂತ ಅಂದರು ಭಗವಂತ ನಮ್ಮ ಜೊತೆಯಲ್ಲಿ ಇರ್ತಾನೆ ಅಂತ ಹೇಳ್ಬಿಟ್ಟು ಅಂತ. ನನಗೆ ಈ ರೀತಿ ಕೆಲವೊಂದು ಸಲ ಹೂ ಸಿಕ್ಕಿದೆ ದೇವರಿಂದ, ಅಷ್ಟನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ನಾರ್ಮಲಾಗಿ ಕಲ್ಲು ಸಕ್ಕರೆ ಇಟ್ಟು ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡಿದೆ. ನೆನ್ನೆ ಇಡ್ಲಿ ಮಾಡಿದ್ದೆ, ಸ್ವಲ್ಪ ಸಂಪಳ ಮಿಕ್ಕಿತ್ತು. ಅದನ್ನು ಇವತ್ತು ಲೋಟದಲ್ಲಿ ಹಾಕ್ಬಿಟ್ಟು ಈ ರೀತಿ ಮತ್ತು ಈ ಸ್ವಲ್ಪ ತಟ್ಟೆನಲ್ಲಿ ಹಾಕ್ಬಿಟ್ಟು ಇಡ್ಲಿ ಕೂಡ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು ವಾರ ನಾವು ಒಗ್ಗರಣೆ ಎಲ್ಲ ಹಾಕೋ ಹಾಗಿಲ್ಲ ಊರಲ್ಲಿ. ಮೆಣಸಿನ್ಕಾಯಿ ಎಲ್ಲ ಉರಿಯೋದು ಮತ್ತು ರೊಟ್ಟಿ ಚಪಾತಿ ದೋಸೆ ಆ ರೀತಿ ಕೂಡ ಎಲ್ಲ ಮಾಡೋ ಹಾಗಿಲ್ಲ. ಒಂದು ಇಡ್ಲಿ ಚಟ್ನಿ ಆ ಥರ ಮಾಡ್ಕೊಬೋದು, ಸಿಂಪಲ್ಲಾಗಿ ಸಾಂಬಾರು. ನೋಡಿ ಈ ಕಡೆ ಖಾಲಿ ಕೂಡ ಆಯಿತು. ಇನ್ನು ಇಡ್ಲಿ ಸ್ವಪ್ನ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಲ್ವ, ಮನೆ ಕೆಲಸ. ಸೊ ಹಾಗಾಗಿ ಸಾಂಬಾರು ಮಾಡಿದ್ದೀನಿ. ಇದು ತೊಂಡೆಕಾಯಿ ಮತ್ತು ಹೆಸರು ಕಾಳು ಬೇಳೆ ಎಲ್ಲ ಹಾಕ್ಬಿಟ್ಟು ಸಂಜೆವರೆಗೂ ಆಗುತ್ತೆ ಅಂತ ಸಾಂಬಾರು ಮಾಡಿದ್ದೀನಿ. ನನ್ನ ಮಗನಿಗೆ ಎಕ್ಸಾಮ್ ನಡೀತಾ ಇದೆ. ಸೊ ಅವ್ನು ಓದ್ಕೊತಾ ಇದ್ದಾನೆ, ನಾನು ಒಬ್ಬಳೇ ಮಾಡ್ಕೊತಾ ಇದ್ದೀನಿ ನನ್ನ ಕೈಲಿ ಆದಷ್ಟು. ಅಂದರೆ ಒಂದೇ ಸಲ ಕಂಟಿನ್ಯೂಸ್ ಆಗಂತೂ ಮಾಡೋಕ್ಕಾಗಲ್ಲ. ನಾನು ಕೆಲಸನ ಡಿವೈಡ್ ಮಾಡಿಕೊಂಡು ಇವತ್ತಿಷ್ಟು ನಾಳೆಗಿಷ್ಟು ಅಂತ ಕಂಪ್ಲೀಟಾಗಿ ಮಾಡ್ಕೊತೀನಿ. ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಇಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ. ಇಲ್ಲಿ ಶಿವಾಜಿ ಛತ್ರಪತಿಯ ಥರ ಮೆರವಣಿಗೆ ಏನೋ ನಡೀತಾ ಇತ್ತು. ದೇವಸ್ಥಾನಕ್ಕೆ ಹೋಗಿದ್ದು. ಇನ್ನು ಪಕ್ಕದಲ್ಲೇ ಅಲ್ವಾ, ಸ್ವಲ್ಪ ಮಾರ್ಕೆಟ್ಗೆ ಹೋಗಿದ್ದು. ಹೂವು ತೊಗೊಂಬಂದೆ. ಹೂವು, ಕರಿಬೇವಿನ ಸೊಪ್ಪು. ನಾವು ಹೆಂಗಸ್ರೆ ಹೀಗೆ. ಸೊ ಮನೆಗೇನು ಬೇಕೋ ಅದು ತೊಗೊಬತ್ತೀವಿ. ಕೊನೆಗೆ ಗಂಡಿರ ಹತ್ರ ಬೈಸ್ಕೊತೀವಿ, ಇವ್ರಿಗೆ ಕೆಲಸ ಇಲ್ಲ, ಏನು ಮಹತ್ ಅಂದ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ಬಟ್ ನನಗೆ ಹೂ ಅಂತೂ ಇಷ್ಟ ಆಗುತ್ತೆ. ಕಲರ್ ಹೂಗಳು ಮುಡಿಸಿದ್ರೆ ದೇವ್ರ ಫೋಟೋ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಬಿಡಿ ಹೂ ತೊಗೊಂಡ್ರೆ ಕಟ್ಕೋಬೋದು ಅಂತ ಹೇಳ್ಬಿಟ್ಟು ಅಂತ ಒಂದಿಷ್ಟು ಬೆಟ್ಟದ ನಲ್ಲಿಕಾಯಿ ಇದೆಲ್ಲನೂ ತೊಗೊಬಂದೆ. ಅಂದರೆ ಬಸ್ಸಲ್ಲೆಲ್ಲ ಇಟ್ಕೊಬರೋದಕ್ಕಾಗಲ್ಲ. ಮತ್ತು ಸೌತೆಕಾಯಿ ತುಂಬ ರಶ್ ಇರುತ್ತೆ ನಮ್ಮೂರ ಬಸ್ಸು. ಸೊ ಹಾಗಾಗಿ ನನ್ನ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ತೊಗೊಂಬರ್ತೀನಿ. ಸೊ ನಾನು ಆದಷ್ಟು ಚೆನ್ನಾಗಿರೋದೇ ತೊಗೊಂಬರ್ತೀನಿ. ಮತ್ತು ನಿಂಬೆಹಣ್ಣು ಕೂಡ ಅಲ್ಲಿ ಕಡಿಮೆ ಇರುತ್ತೆ. ಇನ್ನು ಸಂಜೆಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ನಾನು ನನ್ನ ಮಗ ಹೋಗಿದ್ವಿ. ಇಲ್ಲಿ ವಿಠಲ್ ಧಾಮ ಅಂತ ಇದೆಯಲ್ಲ JP ನಗರದಲ್ಲಿ. ಸೊ ದೇವ್ರಿಗಂತೂ ತುಂಬಾ ಚೆನ್ನಾಗಿ ಅಲಂಕಾರ, ದೀಪೋತ್ಸವದ ರೀತಿ ಪೂಜೆಗಳು ಎಲ್ಲನೂ ಮಾಡಿದರು. ತುಂಬ ಜನ ಕೂಡ ಇದ್ದರು. ಸೊ ಇನ್ನು ಇಲ್ಲಿ ಲಾಸ್ಟಲ್ಲಿ ಬರಬೇಕಾದ್ರೆ ಮಂಗಳಾರತಿ ನಡೀತಾಯಿತ್ತು. ಯಾವಾಗಲೂ ಅಷ್ಟೇ, ಕೆಲವ್ರಿಗೆ ಗೊತ್ತೋ ಗೊತ್ತಿಲ್ವೋ, ಮತ್ತು ದೇವಸ್ಥಾನದಲ್ಲಿ ಮಂಗಳಾರತಿ ನಡೀತಾ ಇರ್ಬೇಕಾದ್ರೆ ಒಂದು ನಿಮಿಷ ನಿಂತಿದ್ದು ಹೋಗಬೇಕು. ಕೆಲವರು ಆ ಥರ ಅಂದ್ಬಿಟ್ಟು ಕೆಲವೊಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ, ಮಂಗಳಾರತಿ ನಡೀತಾ ಇದ್ರು ವಾಪಸ್ ಬಂದುಬಿಡ್ತಾರೆ. ಆ ರೀತಿ ಮಾಡೋದಕ್ಕೆ ಹೋಗಬಾರ್ದು. ಇನ್ನು ಹೂವಿತ್ತಲ್ಲ, ಇದನ್ನು ಈ ರೀತಿ ಬಾಕ್ಸಲ್ಲಿ ಹಾಕಿಟ್ರೆ 1 ತಿಂಗಳವರೆಗೂ ಆರಾಮಾಗಿ ಚೆನ್ನಾಗೇ ಇರುತ್ತೆ. ನಾನಿಲ್ಲಿ ಪೇಪರ್ ಹಾಕ್ತಾಯಿದ್ದೀನಿ. ಟಿಶ್ಯೂ ಪೇಪರ್ ಕೂಡ ಹಾಕೋಬೋದು. ಈ ರೀತಿ ಯಾವ ಹೂವಿರುತ್ತೆ ಆ ಹೂನೆಲ್ಲ ಹಾಕ್ಬಿಟ್ಟು ಒಂದು ಬಾಕ್ಸಲ್ಲಿ ಮೇಲ್ಗಡೆ ಕೂಡ ಟಿಶ್ಯೂ ಪೇಪರು ಅಥವಾ ನ್ಯೂಸ್ ಪೇಪರು ಈ ರೀತಿ ಕವರ್ ಮಾಡ್ಕೋಬೇಕು. ಸೊ ಕಟ್ಟಿರೋ ಹೂ ನನಗಷ್ಟು ಇಷ್ಟ ಆಗಲ್ಲ. ಈ ರೀತಿ ಬಿಡಿ ಹೂವಾದರೆ 3 ಕಲರು 4 ಕಲರು ಮತ್ತು ಇದ್ರ ಜೊತೆಯಲ್ಲಿ ಕೆಂಪುದು ಗುಲಾಬಿ ಹೂ ಕೂಡ ತೊಗೊಬರ್ತೀನಿ. ಚೆನ್ನಾಗಿರೋದು 1/4 kg, ಅರ್ಧ kg. ನಾನಿವತ್ತು ಅರ್ಧ kg ತೊಗೊಂಡೆ. ಅರ್ಧ kg ಸಾವಂತಿಗೆ ಹೂವು, 1/4 kg ಗುಲಾಬಿ ಮತ್ತು ಬಿಡಿ ಹೂವೆಲ್ಲ ತೊಗೊಬಂದೆ. ಅಂದರೆ ಈ ಬಾಕ್ಸ್ಗೆ ಹಿಡಿಯೋಷ್ಟು ಕ್ಲೋಸ್ ಮಾಡಿಬಿಟ್ಟು ಇನ್ನು ಉಳಿದಿದ್ದನ್ನು ಕವರಲ್ಲಿ ಇಟ್ಕೊಂಡು ಡೈಲಿ ಮುಡಿಸಿ ಖಾಲಿ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಡೈಲಿ ಪೂಜೆ ಸ್ನಾನ ಇದ್ದೇ ಇರುತ್ತೆ. ಸೊ ಹಾಗಾಗಿ ಹೂವಾಗಲಿ ದೀಪದ ಎಣ್ಣೆ ಆಗಲಿ ಬೇಗ ಅಂತೂ ಖಾಲಿ ಆಗುತ್ತೆ. ಇದೆಲ್ಲನೂ ಸ್ವಲ್ಪ ಯಾಕೋ ಫ್ರೆಶ್ ಇಲ್ಲ ಅಂತ ಅನ್ನಿಸ್ತು. ಹೂವು ಅದನ್ನು ಖಾಲಿ ಮಾಡ್ಕೊಬೇಡ ಫಸ್ಟು ಅಂತ ಹೇಳ್ಬಿಟ್ಟು ಚೆನ್ನಾಗಿರೋ ಹೂನ ಈ ರೀತಿ ಎತ್ತಿಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅಕ್ಕಿ ಹಾಕಿ ಇಡೋದ್ರಿಂದ ಅದು ತೇವಾಂಶನೆಲ್ಲನೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಹೂವು ಫ್ರೆಶ್ ಆಗಿರುತ್ತೆ. ನೋಡಿ, ಇದೊಂದು ಟಿಪ್ಪು ನೀವು ಯೂಸ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಅಕ್ಕಿನ ಬಾಕ್ಸ್ಗಾಗಲಿ ಅಥವಾ ಕವರ್ಗಾಗಲಿ ಹಾಕಿ ಇಟ್ಟರೆ ಅದೆಲ್ಲನೂ ಮಾಯ್ಶ್ಚರೈಸಿಂಗ್ ಎಲ್ಲನೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ.
ನಾನಿಲ್ಲಿ ಇದು ಹಾಕ್ತಾಯಿದ್ದೀನಿ. ಟಿಶ್ಯೂ ಪೇಪರ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ, ತರಿಸ್ಬೇಕು. ನನಗೆ ಈ ರೀತಿಯೇ ಇಷ್ಟ, ಯಾಕಂದರೆ ನಾನು ತೊಗೊಬಂದರೆ ಸುಮಾರು ನಮಗೆ ಒಂದು 15 ದಿನದವರೆಗೂ ಬರುತ್ತೆ. ಇನ್ನೂ ಇದೆ ಹೂವು, ಇದು ನೆಕ್ಸ್ಟ್ ಡೇ ಸಿಂಪಲ್ಲಾಗಿ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಇಟ್ಟು ಪೂಜೆ ಮಾಡೋದು. ಇವತ್ತೇನೋ ದೇವ್ರದ್ದೇನೋ ಹೂವು ಕೊಡಲಿಲ್ಲ, ಸುಮ್ಮನೆ ಇಲ್ದಿರೋದೆಲ್ಲ ಹೇಳ್ಬಾರ್ದು. ಇನ್ನು ಮನೆ ಕೆಲಸ ಎಲ್ಲ ಇತ್ತಲ್ವ, ಸೊ ಎಲ್ಲ ಕೆಲಸ ಮಾಡಿಬಿಟ್ಟು ಮಿಲ್ ಮಾಡಿಸ್ಕೊಬಂದು ಕೊಟ್ಟಿದ್ದ ನಮ್ಮ ಸಜ್ಜು. ಈ ಕಡೆ ರಾಗಿ ಹಸಿಟ್ಟು ಮತ್ತು ಅಕ್ಕಿ ಹಸಿಟ್ಟು, ಹಾಗೆಯೇ ಸ್ವಲ್ಪ ಉಪ್ಪಿಟ್ಟು ಮಾಡಿಸಿದ್ದೆ. ಅಕ್ಕಿ ಉಪ್ಪಿಟ್ಟು ಅವಾಗೆಲ್ಲ ಹಿಂದೆ ಮಾಡ್ತಿರೋ ನೋಡಿ, ನೋಡೋಣ ಅಂತ ಹೇಳ್ಬಿಟ್ಟು ಅಂತ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಅವಾಗ ಅಕ್ಕಿ ಉಪ್ಪಿಟ್ಟೆ ಮಾಡ್ತಿದ್ದು. ಅದನ್ನು ಸ್ವಲ್ಪ ಮಾಡಿಸಿದ್ದೀನಿ, ನೋಡೋಣ ಅಂತ ಹೇಳ್ಬಿಟ್ಟು ಹೆಂಗೆ ಬರುತ್ತೆ ಅಂತ. ಇನ್ನೂ ಒಂದು ಬ್ಲೌಸು ಸ್ಟಿಚ್ ಆಗಿತ್ತು ನೋಡಿ, ಈ ಥರ ಇದೆ. ಹ್ಯಾಂಡ್ ವರ್ಕ್ ಮಾಡಿಸಿರುವಂಥದ್ದು, ಸಿಂಪಲ್. ಇದು ಜಸ್ಟು ಒಂದು 600 ರೂಪಾಯಿನೋ 700 ರೂಪಾಯಿನೋ ಇರಬೇಕು. ಈ ಥರ ಹ್ಯಾಂಡ್ ವರ್ಕ್ ಮಾಡಿಸಿರುವಂಥದ್ದು ಚೆನ್ನಾಗಿದೆ. ಈ ರೀತಿ ನಾವೇ ಸ್ಟಿಚ್ ಮಾಡೋದಾದರೆ ಈ ರೀತಿ ವರ್ಕ್ ಮಾಡಿಸ್ಕೊಂಡು ಸ್ಟಿಚ್ ಮಾಡಿಸ್ಕೋಬೋದು. ಇನ್ನು ಇದೊಂದು ಹೊಸ ಸ್ಯಾರಿ, ಬ್ಲೂ ಕಲರ್ನಲ್ಲಿದೆ. ಈ ರೀತಿ ಇದೆ ನೋಡಿ, ಫ್ಯಾನ್ಸಿ ಸ್ಯಾರಿ. ಈ ರೀತಿ ಬಾರ್ಡ್ರ್ ಬಂದಿದೆ. ಹಿಂದೆ ಎಲ್ಲ ಇದೇ ಥರ ಸೀರೆಗಳೇ ಜಾಸ್ತಿ ಇರ್ತಾಯಿತ್ತು, ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ಉಡ್ಸೋರು ಎಲ್ಲ ಈ ಥರ ತೆಗಿತಾರೆ. ಇನ್ನೂ ಇದೆ ಅಂಗಡಿಗಳಲ್ಲಿ ಈ ಥರ ಫ್ಯಾನ್ಸಿ ಸೀರೆಗಳು. ಇದೊಂದು ಸ್ಯಾರಿ ತೋರಿಸ್ತಾ ಇದ್ದೀನಿ. ಇದ್ರದ್ದು ಪ್ರೈಸ್ ಬಂದು 930. ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಆಯಿತು ಕಂಪ್ಲೀಟಾಗಿ. ಪ್ರತಿಯೊಂದು ಇದೊಂದು ಸಿಂಪಲ್ ಸೀರೆ, ಪ್ರತಿಯೊಂದು ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಕೆಲಸ ಬೇಗ ಸಾಗಲ್ಲ. ಮತ್ತು ತುಂಬ ಸೆಕೆ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ನಾನು ಜಾಸ್ತಿ ವೀಡಿಯೋಸ್ ಮಾಡಿಲ್ಲ. ಇದೊಂದು ಸಾಂಬಾರು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಯಾವುದೇ ಥರ ತರಕಾರಿ ಇಲ್ಲ ಅಂತ ಹೇಳಿದ್ರೆ ಅಂತ ಸ್ವಲ್ಪ ಎಣ್ಣೆ ಹಾಕ್ತಾ ಇರೋದು. ಇದು ಇವಾಗ ಮಾಡಿರೋದಲ್ಲ, ಇದು ಹಳೆ ವಿಡಿಯೋ. ಯಾಕಂದರೆ ಇವಾಗ ನಾವು ಒಗ್ಗರಣೆ ಎಲ್ಲ ಹಾಕೋ ಹಾಗಿಲ್ಲ. ಇದು ತುಂಬ ಹಳೆಯ ರೆಸಿಪಿನೇ, ನಮ್ಮ ಅಜ್ಜಿಯವರೆಲ್ಲ ಮಾಡ್ತಾರು. ಯಾವುದೇ ಥರ ತರಕಾರಿ ಎಲ್ಲ ಇಲ್ಲ ಅಂತ ಹೇಳಿದಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಬಿಟ್ಟು, ನಾನಿಲ್ಲಿ ಬೆಳ್ಳುಳ್ಳಿನ ಬಿಡಿಸಿರೋ ಅಂಥದ್ದನ್ನು ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಬದಲಿಗೆ ಬರೀ ಈರುಳ್ಳಿ ಕೂಡ ಸೇರಿಸ್ಕೋಬೋದು, ಅಥವಾ ಇಲ್ಲ ಅಂತ ಹೇಳಿದ್ರೆ ಎರಡೂ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಎರಡನ್ನೂ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ಟೊಮೊಟೊ ಹಣ್ಣೆಲ್ಲ ಬೇಕಾಗಿಲ್ಲ. ಇದೆಲ್ಲ ಆವಾಗ ನಾನು ಹೇಳಿದಾಗೆ ನಮ್ಮ ಅಮ್ಮ ಅವರೆಲ್ಲ ಮಾಡ್ತಾಯಿದ್ರು. ಒಂದು ನಿಂಬೆ ಹಣ್ಣಿನಷ್ಟು ಗಾತ್ರದ್ದು ಹುಣಸೆ ಹಣ್ಣನ್ನು ನಾನು ನೆನೆಯೋದಕ್ಕೆ ಇಟ್ಟಿದ್ದೀನಿ. ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೋಬೇಕು. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಅದು ಸ್ವಲ್ಪ ನಿಷಿದ್ಧ, ನನ್ನ ಮಗ ತಿನ್ನೋದಕ್ಕೆ ಆಡ್ತಾನೆ. ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಒಗ್ಗರಣೆಗೆ, ಸಾಂಬಾರಿಗೆ ಆ ಥರ ಎಲ್ಲ ಮೇಲೆಲ್ಲ ಹಾಕಲ್ಲ, ಆದಷ್ಟು ಗ್ರೈಂಡ್ ಮಾಡಲಿಕ್ಕೆ ಹಾಕ್ಕೊತೀನಿ. ಇನ್ನು ಇದು ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಅಭ್ಯಾಸ ನಂಗೆ ಅಲ್ಲಲ್ಲೇ ಒರೆಸ್ಕೊಂಡು, ಹಾಗಾಗಿ ಗ್ಯಾಸ್ನ ಒರೆಸ್ಕೊತಾ ಇದ್ದೀನಿ. ಸೊ ಅದು ಕೂಡ ನಾನು ಒಂದು ವಿಡಿಯೋ ಹಾಕಿದ್ದೆ, ಯಾರಿಗೆಲ್ಲ ಈ ಥರ ಕ್ಲೀನಿಂಗ್ದು ಕಾಯಿಲೆ ಇದೆ ಅಂದ್ಬಿಟ್ಟು ತುಂಬ ಜನ ಇನ್ಸ್ಟಾಗ್ರಾಮು ಮತ್ತು FBನಲ್ಲಂತೂ ಲಕ್ಷಾಂತರ ಜನ ನಮಗೂ ಇದೆ ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿದರು. ಇನ್ನು ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮಾಮೂಲಿ ನಾರ್ಮಲಾಗಿ ಮನೆಯಲ್ಲಿ ಇರೋವಂಥ ಖಾರದ ಪುಡಿ. ಇನ್ನು ನಾನಿವಾಗ ಈ ಹುಣಸೆ ಹಣ್ಣನ್ನು ಅಲ್ಲಿ ಹಿಂಡ್ಕೊತಾ ಇದ್ದೀನಿ ನೋಡಿ. ರಸ ತೆಗೆದ್ಬಿಟ್ಟು ಈ ರೀತಿ ನೀಟಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬೋದು. ಮತ್ತು ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ನಿಮಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ. ಒಂದು ರೀತಿ ಉಪ್ಪು, ಹುಳಿ, ಖಾರ ಎಲ್ಲ ಬ್ಯಾಲೆನ್ಸ್ ಆದಂಗೆ ಅನಿಸುತ್ತೆ. ಮತ್ತು ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಇದು ಬೆಳ್ಳುಳ್ಳಿ ಸ್ವಲ್ಪ ಬಿಡಿಸ್ಲಿಕ್ಕೆ ಟೈಮ್ ತಗೊಳುತ್ತೆ ಅಷ್ಟೇ. ಬಟ್ ನಾನು ಏನೋ ಚಿತ್ರಾನ್ನ ಮಾಡೋದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನಾನು ಚಿತ್ರಾನ್ನ ಮಾಡೋದಕ್ಕೆ ಅಂತ ಸ್ವಲ್ಪ ಹಿಡ್ದಿಟ್ಕೊಂಡಿದ್ದೆ, ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಅಂತ ಈ ಸಾಂಬಾರೇ ಮಾಡಿದ್ದು. ಇದು ಬಸ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಹುಳಿ ಆಗಿರುತ್ತೆ ಸಾಂಬಾರು. ನೀವೇನಾದ್ರು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಹುಣಸೆ ಹುಳಿ ಅಂತಾರೋ ಅಥವಾ ಏನಂತಾರೋ ಈ ಸಾಂಬಾರದ್ದು ಹೆಸರಂತೂ ನಂಗೆ ಗೊತ್ತಿಲ್ಲ. ಬಟ್ ತಿನ್ಲಿಕ್ಕಂತೂ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ಸೂಪರಾಗಿರುತ್ತೆ. ಇನ್ನು ರೈಸ್ ಮಾಡಿದ್ದೀನಿ. ನಾನು ಆದಷ್ಟು ರೈಸ್ನ ಪಾತ್ರೆನಲ್ಲೇ ಮಾಡ್ಕೊತೀನಿ. ನಾನು ಕುಕ್ಕರ್ ಯೂಸ್ ಮಾಡೋದು ಸ್ವಲ್ಪ ರೇರನೇ. ಪಾತ್ರೆನಲ್ಲೇ ಮಾಡ್ಕೊಳ್ಳಿ. ಯಾರಾದರೂ ಶುಗರ್ ಪೇಷಂಟ್ ಇದ್ದಾರೆ ಅಂತೇಳಿದ್ರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಅನ್ನನ ಬಸಿಯೋದು ಒಳ್ಳೆಯದು. ಸೊ ಗಂಜಿ ಬಸ್ದು ಊಟ ಮಾಡಿದ್ರೆ ಶುಗರ್ ಎಲ್ಲ ಅವಾಯ್ಡ್ ಆಗುತ್ತೆ ಅಂತ ಡಾಕ್ಟರ್ಸೇ ಹೇಳ್ತಾರೆ. ಸೊ ನಾನು ಕೆಲವೊಂದು ಸಲ ಬಸಿತೀನಿ, ಕೆಲವೊಂದು ಸಲ ಹಾಗೆ ಹಿಂಗಿಸ್ತೀನಿ, ಆದರೆ ಜಾಸ್ತಿ ಪಾತ್ರೆನಲ್ಲೇ ಮಾಡ್ತೀನಿ ರೈಸ್ನ. ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು ಅಂತ ಹೇಳ್ಬಿಟ್ಟು ಅಂತ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು.